बोलो भारत माता की। वफ हटाओ देश बचाओ ಈ ಒಂದು ಅಭಿಯಾನಕ್ಕೆ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿರುವಂತಹ ಈ ಅಭಿಯಾನದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಕರ್ನಾಟಕದ ಹಿಂದೂ ಹೃದಯ ಸಾಮ್ರಾಟ ಬಸವನಗೌಡ ಪಾಟೀಲ್ ಯತ್ನಾಳ್ರೆ ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವಂತಹ ನಮ್ಮ ಉತ್ತರ ಕರ್ನಾಟಕದ ಹುಲಿ ಸಾವುಕಾರ ರಮೇಶ್ ಜಾರಕಿಹೊಳಿ ಸಾಹೇಬ್ರೆ, ಇದುವರೆಗೂ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ಬೆಂಗಳೂರಿನಲ್ಲಿ ಮಹದೇವಪುರದಲ್ಲಿ ಶಾಸಕರಾಗಿ ಬಾಗಲಕೋಟೆಯಿಂದ ಹೋಗಿ ಬೆಂಗಳೂರಿನಲ್ಲಿ ರಾಜಕಾರಣವನ್ನು ಮಾಡುತ್ತಿರುವ ಸಂಘಟನಾ ಚತುರರಾಗಿರುವಂತಹ ಅರವಿಂದ್ ಲಿಂಬಾವಳಿ ಅವರೇ, ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕರ್ನಾಟಕದ ಪಾಲಿಗೆ ಕಾವೇರಿ ಉಳಿಲಿಕ್ಕೆ ಮೂಲ ಕಾರಣೀಭೂತರಾಗಿರುವಂತಹ ಬಂಗಾರಪ್ಪನವರ ಸುಪುತ್ರರಾಗಿರುವಂತಹ ಕುಮಾರ್ ಬಂಗಾರಪ್ಪನವರೇ, ರಾಯಚೂರಿನ ಈ ಹಿಂದೆ ಸಂಸದರಾಗಿ ಅಪಾರ ಜನಪರ ಕಾರ್ಯಗಳನ್ನು ಮಾಡಿರುವಂತಹ ಪಿ.ವಿ. ನಾಯಕರೇ, ಮಾಜಿ ಶಾಸಕರು ಆಗಿರುವಂತಹ ಮಹೇಶ್ ಕುಮಟಳ್ಳಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಶ್ರೀಮಂತ್ ಪಾಟೀಲ್ ಅವರೇ, ಹಾಗೂ ಇವತ್ತು ಜೆಡಿಎಸ್ನಲ್ಲಿರುವ ಹಾಗೂ ಬಿಜೆಪಿಯ ನಾಯಕರೇ ಆಗಿರುವಂತಹ ಸಂತೋಷ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಹಿತೈಷಿಗಳೇ, ಹಿಂದೂ ಬಾಂಧವರೇ, ಹಾಗೂ ನನ್ನ ಮಾಧ್ಯಮ ಮಿತ್ರರೇ, ಈ ವೇದಿಕೆ, ಈ ಹೋರಾಟ ಇಲ್ಲಿ ಕೂತ್ಕೊಂಡಿರೋರನ್ನ ಯಾರನ್ನು ಕೂಡ ಲೀಡರ್ ಮಾಡಕ್ಕೆ ನಡೀತಿರುವಂತ ಹೋರಾಟ ಅಲ್ಲ ಇದು. ಈ ಒಂದು ವಕ್ಫ್ ಹಟಾವೋ ದೇಶ ಬಚಾವೋ ಚಳವಳಿ ಚುನಾವಣೆ ಗೆಲ್ಲೋದಕ್ಕೋಸ್ಕರ ನಾವು ಪ್ರಾರಂಭ ಮಾಡಿರುವಂತಹ ಪ್ರಚಾರ ಆಂದೋಲನ ಅಲ್ಲ ಇದು. ಚುನಾವಣೆ ಇರೋದು 2028ಕ್ಕೆ, ಇನ್ನು ಮೂರುವರೆ ವರ್ಷ ಇದೆ. ಈ ಒಂದು ಹೋರಾಟ ಬಸವನಗೌಡ ಪಾಟೀಲ್ ಯತ್ನಾಳ್ರನ್ನ ಲೀಡರ್ ಮಾಡಕ್ ಹೊರಟಿಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳ್ರು ಈಗ ಆಲ್ರೆಡಿ 3ನೇ ಸಾರಿ MLA ಆಗಿದ್ದಾರೆ, 1 ಸಾರಿ MLC ಆಗಿದ್ದಾರೆ, 2 ಸಾರಿ MP ಆಗಿ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಅವ್ರನ್ನ ಲೀಡರ್ ಮಾಡೋ ಅಗತ್ಯ ಇಲ್ಲ, ಅವ್ರಿಗೆ ಆಲ್ರೆಡಿ ಲೀಡರ್ ಆಗೋಗಿದ್ದಾರೆ. ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ಬಿಜೆಪಿ ನಾಯಕ ಯಾರು ಅಂತ ಹೇಳಿದ್ರೆ ಅದು ಬಸವನಗೌಡ ಪಾಟೀಲ್ ಅಂತ ಹೇಳಿ ಕರಾವಳಿಯಿಂದ ಉತ್ತರ ಕರ್ನಾಟಕದವರೆಗೂ, ಕಿತ್ತೂರು ಕರ್ನಾಟಕದವರೆಗೂ ಕೂಡ ಎಲ್ಲರೂ ಹೇಳ್ತಾರೆ. ಅವ್ರನ್ನ ನಾವು ಲೀಡರ್ ಮಾಡಕ್ ಹೊರಟಿಲ್ಲ. ಬಸವನಗೌಡ ಪಾಟೀಲ್ರಿಗೆ ಯಾರ್ದು ಅವ್ರ ಕುಟುಂಬದ ಹೆಸರು ಹೇಳ್ಕೊಂಡು ಬರುವಂತ ಅಗತ್ಯ ಇಲ್ಲ. ಅವ್ರ ನೆಲದಿಂದ ಎದ್ದು ಬಂದು ಲೀಡರ್ ಆಗಿದ್ದಾರೆ. ಇನ್ನ 7 ಸಾರಿ ಸತತವಾಗಿ ಗೋಕಾಕದಲ್ಲಿ ರೂಲ್ ಮಾಡ್ತಿರುವಂತಹ ಅವಿಭಜಿತ ಬೆಳಗಾಂ ಜಿಲ್ಲೆ ಬೆಳಗಾಂ ಮತ್ತು ಚಿಕ್ಕೋಡಿಯಲ್ಲಿ ತನ್ನ ಪ್ರಭುತ್ವವನ್ನು ಸಾಧಿಸಿರುವಂತಹ ರಮೇಶಣ್ಣ ಜಾರಕಿಹೊಳಿ ಅವರನ್ನ ಲೀಡರ್ ಮಾಡೋ ಅಗತ್ಯ ಇಲ್ಲ, ಆಲ್ರೆಡಿ ಲೀಡರು. ಬಿಜೆಪಿ 2018ರಲ್ಲಿ 104 ಸೀಟು ಬಂದು ಯಡಿಯೂರಪ್ಪ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂಥದ್ದು ಕೂದಲೆಳೆ ಅಂತರದಲ್ಲಿ ಮಿಸ್ ಆದಾಗ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿದ್ರೆ ನಮಗೊಂದು ದೊಡ್ಡ ಶಕ್ತಿ ಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಇಡೀ ಪಕ್ಷಕ್ಕೆ ಬಂದು ನಮ್ಮ ಪಕ್ಷಕ್ಕೆ ಶಕ್ತಿಯನ್ನು ತುಂಬಿ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಮಾಡಿದಂತಹ ಸಾಹುಕಾರನ ನಾವು ಲೀಡರ್ ಮಾಡೋ ಅಗತ್ಯ ಇಲ್ಲ. ಅವ್ರು ಆಲ್ರೆಡಿ ಲೀಡರು, ಈ ಭಾಗದಲ್ಲಿ ದೊಡ್ಡ ಹೆಸರನ್ನು ಇಟ್ಕೊಂಡಿರುವಂತವ್ರು. ಬಂಧುಗಳೇ, ಈ ಹೋರಾಟ ಅನ್ನೋದು ನಾವು ಯಾರನ್ನು ಲೀಡರ್ ಮಾಡಕ್ಕೆ ಹೊರಟಿರುವಂತಹ ಅಭಿಯಾನ ಅಲ್ಲ ಇದು. ಈ ಹೋರಾಟ, ಈ ಅಭಿಯಾನ ನಡೀತಾ ಇರುವಂತದ್ದು ನಿಮ್ಮ ಭೂಮಿಯನ್ನು ಉಳಿಸ್ಕೊಡೋದಕ್ಕೋಸ್ಕರ, ನಮ್ಮ ರೈತರ ಭೂಮಿಯನ್ನು ಉಳಿಸೋದಕ್ಕೋಸ್ಕರ ನಡೀತಾ ಇರುವಂತಹ ಹೋರಾಟ ಇದು ಬಂಧುಗಳೇ. ಈ ಹೋರಾಟವನ್ನ ಯತ್ನಾಳ್ರು, ಸಾಹುಕಾರರು ಅವ್ರ ನೇತೃತ್ವದಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಇವರ ವಕ್ಫ್ ಭೂ ಕಬಳಿಕೆ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ.